ಈಗಾಗಲೇ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮೂಡಿಸಿರ್ತಕ್ಕಂಥದ್ದು ಹೆಸರುವಾಸಿ ನಮ್ಮ ಶಾಸಕರಿಗಿದೆ. ಅವರಿಗೆ ನಮ್ಮ ಶಾಸಕರಾಗಿದ್ದ ಪ್ರದೀಪ್ ಈಶ್ವರಣ್ಣ ಅವರಿಗೆ ಶಿಕ್ಷಣ ಇಲಾಖೆಯ ಸಚಿವರಾಗಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆ ಹೆಸರುವಾಸಿಯಾಗಿ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಕೊಡ್ತಾರೆ ಅನ್ನೋದನ್ನು ನಮಗೆ ನಂಬಿಕೆ ಇದೆ. ಶಾಸಕರಾದ ಶ್ರೀಯುತ ಪ್ರದೀಪ್ ಈಶ್ವರ್ ಅವರಿಗೆ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ಹಾರ್ದಿಕ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಯುವ ಕಾಂಗ್ರೆಸ್ ತಾಲೂಕಾ ನೂತನ ಅಧ್ಯಕ್ಷ ನಾಗೇಶ್ ರೆಡ್ಡಿಯಿಂದ ಪ್ರದೀಪ್ ಹುಟ್ಟುಹಬ್ಬ ಆಚರಣೆ. ಮಾನಸ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಭೋಜನ ನೀಡಿ ಹುಟ್ಟುಹಬ್ಬಕ್ಕೆ ಶುಭ ಹಾರೈಕೆ. ಯುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಇಂದು 38 ವರ್ಷ ತುಂಬಿ 39ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರ ಅಭಿಮಾನಿಗಳು ಯುವ ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಭೋಜನ, ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದೀಪ್ ಈಶ್ವರ್ ಅವರ ಶಿಕ್ಷಣ ಮತ್ತು ಆರೋಗ್ಯ ಕ್ರಾಂತಿಗೆ ಜಯ ಸಿಗಲಿ ಎಂದು ಶುಭ ಕೋರಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅನ್ನದಾತರು, ಆರೋಗ್ಯದಾತರು, ಶಿಕ್ಷಣದಾತರು ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಯಜಮಾನರ ಹುಟ್ಟುಹಬ್ಬ ಇವತ್ತು. ಬಹಳ ವಿಜೃಂಭಣೆಯಿಂದ ಈ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ನಾವಿದ್ವಿ. ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣವರು ಒಂದು ಮೆಸೇಜನ್ನು ರವಾನೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆಡಂಬರ ಮಾಡಬೇಡಿ, ಕಟೌಟ್ ಕಟ್ಟೋದು ಅದು ಇದು ಮಾಡಿ ಕಾರ್ಯಕರ್ತರು ಯಾರೂ ಕೂಡ ದುಂಡು ವೆಚ್ಚ ಮಾಡಿ ಯಾರೂ ಕೂಡ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಏನೇನು ಮಾಡಿದ್ರೆ ನನಗೋಸ್ಕರ ಏನೇನು ಮಾಡೋಂಗಿದ್ರೆ ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಊಟ ಹಾಕೋದಾಗಿರ್ಬೋದು, ಇಲ್ಲ ವೃದ್ಧಾಶ್ರಮದಲ್ಲಿ ಹೋಗಿ ಊಟ ಹಾಕೋದಾಗಿರ್ಬೋದು, ಮತ್ತು ಶಿಕ್ಷಣಕ್ಕೆ ಮಕ್ಕಳಿಗೆ ಏನಾನ ಕೊಡಿಸೋದಾಗಿರ್ಬೋದು, ಅನಾಥರಿಗೆ ಏನಾನ ಮಾಡೋದಾಗಿರ್ಬೋದು, ಈ ಥರ ಕೆಲಸಗಳನ್ನು ಮಾಡಿ ಅಂತ ನಮ್ಮ ಶಾಸಕರು ರವಾನೆ ಮಾಡ್ತಾರೆ. ಹಾಗಾಗಿ ನಮ್ಮ ಶಾಸಕರಾಗಿರ್ತಕ್ಕ ಪ್ರದೀಪ್ ಈಶ್ವರನ ಹುಟ್ಟುಹಬ್ಬವನ್ನು ನಾವು ಶಾಸಕರ ಮಾರ್ಗದರ್ಶನದಂತೆ ಅವರ ಪ್ರೇರಣೆಯಿಂದ ನಾವು ಮಾನಸ ವೃದ್ಧಾಶ್ರಮದಲ್ಲಿ ಒಂದು ದಿನದ ವೆಚ್ಚವನ್ನು ಭರಿಸಿ ಅವರಿಗೆ ವೃದ್ಧರಿಗೆ ಅನಾಥಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಇವತ್ತು ದಿನ ಎಲ್ಲ ಅನ್ನ ಸಂತರ್ಪಣೆ ಮಾಡಿದ್ದೀವಿ. ನಾವು ಏನು ಕೇಳ್ಕೊತೀವಂತ ಭಗವಂತನಲ್ಲಿ ಅಂದರೆ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ನಮ್ಮ ಯಜಮಾನರಿಗೆ ಆರೋಗ್ಯವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಹಣಬಲ ಕೊಟ್ಟು, ಜನಬಲ ಕೊಟ್ಟು, ಆರೋಗ್ಯ ಬಲವನ್ನು ಆ ಭಗವಂತ ಕೊಟ್ಟು ಕಾಪಾಡಲಿ ಅಂತ ನಾವು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳೆರಡೂ ನನ್ನ ದೇವಾಲಯಗಳು. ಈ ಎರಡನ್ನೂ ಸಮರ್ಪಕವಾಗಿ ನೀಡಿದರೆ ಬಡವರ ಉದ್ಧಾರವಾಗಲಿದೆ. ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಮುಖ್ಯ. ಜನರ ಸಮಸ್ಯೆಗಳ ಪರಿಹಾರಕ್ಕೆ ಮನೆ ಬಾಗಿಲಿಗೆ ಹೋಗಿ ಪರಿಹಾರ ಸೂಚಿಸುವುದು ನನ್ನ ಗುರಿ ಎಂದು ಸಾಗುತ್ತಿರುವ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಶಾಸಕ ಪ್ರದೀಪ್ ಈಶ್ವರ್ ಅವರ ಜನ್ಮದಿನ ಇಂದು ಅವರ ಅಭಿಮಾನಿಗಳಿಗೆ ನೀಡಿದ ಸಂದೇಶದಂತೆ ಸರಳ ಹಾಗೂ ಬಡವರಿಗೆ ಉಪಯುಕ್ತ ಕಾರ್ಯಕ್ರಮಗಳನ್ನಷ್ಟೇ ಮಾಡಿ ಅವರಿಗೆ ಶುಭ ಕೋರುವ ಕೆಲಸ ಮಾಡಿದ್ದಾರೆ. ನೂತನವಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನೂತನ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಮಾನಸ ವೃದ್ಧಾಶ್ರಮಕ್ಕೆ ತೆರಳಿ ವೃದ್ಧರಿಗೆ ಉಚಿತ ರುಚಿಕರ ಭೋಜನ ನೀಡಿ ಅವರಿಗೆ ನಮ್ಮ ನಾಯಕ ಪ್ರದೀಪ್ ಅವರ ಯೋಜನೆಗಳಿಗೆ ಸಹಕಾರ ಸಿಗಲಿ, ಮುಂದಿನ ದಿನಗಳಲ್ಲಿ ಅವರಿಗೆ ಶಿಕ್ಷಣ ಸಚಿವರ ಪದವಿ ಸಿಗಲಿ ಎಂದು ಶುಭ ಕೋರಿದ್ದಾರೆ. ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣವರು ಶಿಕ್ಷಣದಾತರು, ಆರೋಗ್ಯದಾತರು ಅಂತ ಹೆಸರುವಾಸಿಯಾಗಿರ್ತಾರೆ. ಅವರು ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರಣ್ಣವರು ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಬೇಕು ಅಂತ ನಮಗೆ ತುಂಬ ಕನಸಿದೆ. ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಚಿವರಾಗಿ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮೂಡಿಸಿರ್ತಕ್ಕಂಥದ್ದು ಹೆಸರುವಾಸಿ ನಮ್ಮ ಶಾಸಕರಿಗಿದೆ. ಅವರಿಗೆ ನಮ್ಮ ಶಾಸಕರಾಗಿರ್ತ ಪ್ರದೀಪ್ ಈಶ್ವರಣ್ಣ ಅವರಿಗೆ ಶಿಕ್ಷಣ ಇಲಾಖೆಯ ಸಚಿವರಾಗಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆ ಹೆಸರುವಾಸಿಯಾಗಿ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ಕೊಡ್ತಾರೆ ಅನ್ನೋದನ್ನು ನಮಗೆ ನಂಬಿಕೆ ಇದೆ. ಹಾಗಾಗಿ ಈ ವೇಳೆ ನಾಗೇಶ್ ರೆಡ್ಡಿಗೆ ಮತ ನೀಡಿ ಗೆಲ್ಲಿಸಿದ ಅವರ ಅಭಿಮಾನಿಗಳು ಜೊತೆಗಿದ್ದರು. ಶಾಸಕರಾದ ಶ್ರೀಯುತ ಪ್ರದೀಪ್ ಈಶ್ವರ್ ಅವರಿಗೆ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ಹಾರ್ದಿಕ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಇಂದಿನ ಉಪಹಾರದ ವ್ಯವಸ್ಥೆ ಮಾಡಿರುವುದಕ್ಕಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು ಹಾಗೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ.